76ನೇ ಗಣರಾಜ್ಯೋತ್ಸವದ ನಿಮಿತ್ತ ನಿನ್ನೆ ಮತ್ತು ಇಂದು ರಾಜಭವನಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಸಾರ್ವಜನಿಕರು ಮುಖ್ಯದ್ವಾರದ ಮೂಲಕ ಉಚಿತ ಪ್ರವೇಶ ಪಡೆಯಬಹುದಾಗಿದೆ. ರಾಜಭವನ ಪ್ರವೇಶ ಪಡೆಯಲಿಚ್ಛಿಸುವವರು ತಮ್ಮ ಆಧಾರ್ ಕಾರ್ಡ್ ಅಥವಾ ಭಾವಚಿತ್ರವಿರುವ ಅಧಿಕೃತ ಗುರುತಿನ ಚೀಟಿಯನ್ನು ಹಾಜರುಪಡಿಸತಕ್ಕದಾಗಿದೆ. ಪ್ರವೇಶದ ಸಮಯ ಸಂಜೆ 6ರಿಂದ 7:30 ಆಗಿದ್ದು, ಸಾರ್ವಜನಿಕರು ಯಾವುದೇ ರೀತಿಯ ಕ್ಯಾಮೆರಾ, ಕೈಚೀಲ, ಚೂಪಾದ ವಸ್ತುಗಳು, ತಿಂಡಿ ತಿನಿಸು, ಪ್ಲಾಸ್ಟಿಕ್ ವಸ್ತುಗಳು, ಇನ್ನಿತರ ಯಾವುದೇ ಲಗೇಜ್ ಬ್ಯಾಗ್ ತರುವಂತಿಲ್ಲ. ಇನ್ನು ರಾಜಭವನದ ಒಳಗಡೆ ವಾಹನ ನಿಲುಗಡೆಗೆ ಅವಕಾಶವಿರುವುದಿಲ್ಲ. ಸಾರ್ವಜನಿಕರು ಭದ್ರತಾ ಸಿಬ್ಬಂದಿಗಳು ನೀಡುವ ಸೂಚನೆಗಳನ್ನು ಪಾಲಿಸಿ ಸಹಕರಿಸಬೇಕಾಗಿ ಕೋರಿದೆ ಎಂದು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಒಂದೊಂದೇ ನಮ್ಮನ್ನು ಬಿಡೋದು ಆಮೇಲೆ ಅವರು ರಾಜಭವನ ಹೆಂಗ್ರು ಅಷ್ಟೇ ಅಷ್ಟೇ ಅಷ್ಟೇ. ಮತ್ತು ನಿಂಗೆ ಯಾರು ಸಿಗಲ್ಲ ವಸ್ತು ತಗೊಂಡು ಮೇನ್ ನಿಂಗೆ ಗೊತ್ತಿರೋ ಬೇಕಾದವರು ಅಷ್ಟೇ. ನೀವು ಎಲ್ಲಿ ಯೂಸ್ ಮಾಡಲ್ಲ. ನೀನು ಅವ್ರು ಯಾರಿಗಾರ ಸೆಂಡ್ ಮಾಡುತ್ತೀಯ ಅನ್ನೋ ಅಷ್ಟೇ ತೆಗೆ. ನಮ್ಮ ಬೇರೆ ಯಾರು ಬಂದು ಬಿಡ್ತಾರಲ್ಲ ಚಂದ್ರಣ್ಣ ಅವ್ರನ್ನ ಬಿಡೋದಲ್ವಾ? ಅವರು ಬಂದಿಲ್ಲ ನನ್ನ ಜೊತೆ. ಆನಂದ ಬಂದಿರೋದು ಅಷ್ಟೇ. ಆನಂದ ಬಿಟ್ಟಿಲ್ವಾ? ಯಾರು ಗೊತ್ತಾ? ಏನು ಸಿಗುತ್ತೆ ಗೊತ್ತಿಲ್ವಲ್ಲ. ಮೇಡಮ್ ಇಲ್ಲಿ ಮೊಬೈಲಾಗಿ ಫೋಟೋ ತೆಗೆಯಬೇಕು. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.